ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಓಕೆ ಸರ್, ರೆಡಿ ಹೇಳಿ ಸರ್. ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕೆನ್ನುವ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಿಂದ ಸುಮಾರು 40 ವರ್ಷಗಳ ಕಾಲ ರೈತರ, ಕಾರ್ಮಿಕರ, ದಲಿತರ, ಶೋಷಿತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಾಯಕರುಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ CM ಇಬ್ರಾಹಿಂ ಸರ್ ಅವರು, ಕೂಡಲ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪರವರು, ಆಮೇಲೆ ಹಾಗೆ N ಮೂರ್ತಿಯವರು, ಮೋಹನ್ ರಾಜ್ ಅವರು, ಇನ್ನು ಇತ್ಯಾದಿ BT ಲಲಿತ ನಾಯಕ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಅವರು, ಇತ್ಯಾದಿ ಕನ್ನಡ ಪರ ಸಂಘಟನೆಗಳ ಲೀಡರ್ಗಳೆಲ್ಲರೂ ಸೇರಿಕೊಂಡು ಇವತ್ತು ಜನವರಿ 20ನೇ ತಾರೀಕು ಜನತಾ ಪ್ರಣಾಳಿಕೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಆಲ್ರೆಡಿ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಅಂಗವಾಗಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಅದೇ ಆಂದೋಲನ ಎಲ್ಲ ಜಿಲ್ಲೆಗಳಿಗೆ ಹೋದಂತೆ ನಮ್ಮ ಜಿಲ್ಲೆಗೆ ಇದೇ ತಿಂಗಳು 14ನೇ ತಾರೀಕು ಬರ್ತಾ ಇದ್ದಾರೆ. ಅವತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಮಹನೀಯರು ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಕರ್ನಾಟಕದಿಂದ ಎಷ್ಟೋ ಬಹುಪಾಲು ಸೆಂಟ್ರಲ್ಗೆ ಆದಾಯ ಹೋಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕವನ್ನು ಆಳುವಂಥ ವ್ಯಕ್ತಿಗಳು, ಕಂಪನಿಗಳು, ಉದ್ಯಮಿಗಳು ಇವತ್ತು ಉತ್ತರ ಭಾರತದವ್ರ ಕೈಯಲ್ಲಿ ಆಗ್ತಾ ಇದೆ, ಉತ್ತರ ಭಾರತೀಯರ ಕೈಯಲ್ಲಿ ಹೋಗ್ತಾ ಇವೆ. ನಮ್ಮ ಕರ್ನಾಟಕದವ್ರ ಕೈಯಲ್ಲಿ ಬರ್ತಾ ಇಲ್ಲ. ಇದು ಕಾರಣ ಇಷ್ಟೇ, ಈ ನಮ್ಮ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕವನ್ನು ಉದ್ಧಾರ ಮಾಡ್ತಕ್ಕಂಥ ಯಾವುದೇ ಒಂದು ನಿಲುವನ್ನು ಕೂಡ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷವನ್ನು ನಡೆಸೋದಾದರೆ ಅದರಿಂದ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಸವಲತ್ತುಗಳು ಸಿಗ್ತವೆ, ಉದ್ಧಾರ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಏನು ನವಕರ್ನಾಟಕ ನಿರ್ಮಾಣ ಅಂತಕ್ಕಂಥ ಒಂದು ವೇದಿಕೆಯಿಂದ ಇವತ್ತು ಎಲ್ಲ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಒಂದು ಏನು ಯಾತ್ರೆಯ ಮುಖಾಂತರ ಚರ್ಚೆಯನ್ನು ಜನರ ನಡುವೆ, ಜನರ ಪ್ರಣಾಳಿಕೆ, ಜನರಿಂದ ಅವರಿಂದ ಏನೇನು ಪ್ರಣಾಳಿಕೆ ಬೇಕಂತಕ್ಕಂಥದ್ದನ್ನು ಜನರ ನಡುವೆ ಚರ್ಚೆ ಆಗ್ತಾ ಇದೆ. ಆ ಜನರಿಂದ ಇವತ್ತು ನಮಗೆ ಏನು ಬೇಕಂತಕ್ಕಂಥದ್ದನ್ನು ತೀರ್ಮಾನ ಆಗೋದ್ರ ಮುಖಾಂತರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ 14ನೇ ತಾರೀಕು ನಡೀತಾ ಇದೆ. ದಯಮಾಡಿ ಆ ಕಾರ್ಯಕ್ರಮಕ್ಕೆ ನೀವು ಬನ್ನಿ. ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ನೀವು ಕೂಡ ಈ ಪತ್ರಿಕೆ ಮುಖಾಂತರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಲಿಕ್ಕೆ ನಾನು ಒಂದು ಈ ಮಾಧ್ಯಮದ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಸಮಿತಿಯ ಚರ್ಚೆ ಆಯಿತು. ಈ ಚರ್ಚೆ ಆದ ನಂತರ ಫೆಬ್ರವರಿ 3ನೇ ತಾರೀಕಿಂದ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನವಕರ್ನಾಟಕ ನಿರ್ಮಾಣ ಆಂದೋಲನ ವಿಚಾರವಾಗಿ, ಜನತಾ ಪ್ರಣಾಳಿಕೆ ವಿಚಾರವಾಗಿ ಜನಗಳಿಂದ ಚರ್ಚೆ ನಡೀತಾ ಇದೆ. ರಾಜ್ಯದಲ್ಲಿ ಕನ್ನಡ ಪರ, ದಲಿತ ಪರ, ರೈತ ಪರ, ಕನ್ನಡ ಪರತಕ್ಕಂಥ ಸಾಹಿತ್ಯ ಪರತಕ್ಕಂಥ ಎಲ್ಲ ಧೋರಣೆಯರು ಕಲ್ತ್ಬಿಟ್ಟು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಮನಗಂಡಿದ್ದಾರೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳು ಯಾವ ಹಂತದಲ್ಲಿ ಹೋಗಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಪ್ರಾದೇಶಿಕ ಪಕ್ಷ ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಮಿಂಗಲ್ ಆಗಿಬಿಟ್ಟಿದೆ ಆಲ್ರೆಡಿ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ನೋಡಬೇಕಾಗ್ತದಂದರೆ ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ ಈ ಎಲ್ಲ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷದ ಒಂದು ಪ್ರಾಧಾನ್ಯತೆ ಹೆಚ್ಚಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾಗಿ ಹೋರಾಟ ಮಾಡಿ ಯಶಸ್ಸನ್ನು ಪಡಿತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಹಲವಾರು ವರ್ಷಗಳಿಂದ, ಸುಮಾರು 40 ವರ್ಷಗಳಿಂದ ರೈತ ಪರ ಹೋರಾಟಗಳು ನಡೀತಾ ಇದ್ದಾವೆ, ದಲಿತ ಪರ ಹೋರಾಟಗಳು ನಡೀತಾ ಇದ್ದಾವೆ, ಕನ್ನಡ ಪರ ಹೋರಾಟಗಳು ನಡೀತಾ ಇದ್ದಾವೆ. ಬಟ್ ಈ ಎಲ್ಲ ಹೋರಾಟಗಳಲ್ಲಿ ಯಶಸ್ಸು ಮಾತ್ರ ನಗಣ್ಯ ಆಗಿದೆ. ಈ ಯಶಸ್ಸು ಬೇಕಂದ್ರೆ ನಮಗೊಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಇಷ್ಟು ವರ್ಷ ಪ್ರಾದೇಶಿಕ ಪಕ್ಷ ವ್ಯಕ್ತಿ ಕೇಂದ್ರಿತವಾಗಿ ಬರ್ತಾ ಇದ್ವು, ರಾಜಕೀಯ ಪ್ರೇರಿತವಾಗಿ ಬರ್ತಿದ್ವು. ಈಗ ಹೋರಾಟ ಕೇಂದ್ರಿತವಾಗಿ ಬರ್ತಾ ಇದೆ. ರೈತ ಪರ ಹೋರಾಟದ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಾಜ್ಯ ಮಟ್ಟದ ಧುರೀಣರು ಹಾಗೂ ದಲಿತ ಪರ ಹೋರಾಟ ಮಾಡಿರ್ತಕ್ಕಂಥ ರಾಜ್ಯ ಮಟ್ಟದ ಧುರೀಣರು, ಸಾಹಿತ್ಯ ಪರ ಮಾಡಿರ್ತಕ್ಕಂಥ ಹೋರಾಟ ಧುರೀಣರು, ಕನ್ನಡ ಪರ ಹೋರಾಟದ ಇವರೆಲ್ಲ ಸಂಘಟನೆಗಳು ಒಳಗೊಂಡು ಈ ಒಂದು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಸಮಿತಿಯನ್ನು ಆರಂಭ ಮಾಡಿದ್ದಾರೆ. ಈ ಒಂದು ಪ್ರಣಾಳಿಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.